ಮುದ್ರಣೆ ಮಾಡಿಲ್ಲ ಸಾಕ್ಷಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಕಡೆಗೆ ಇಲ್ಲ ಸರ್ ನೋಡಿ, ಇವರು ಕಾಂಗ್ರೆಸ್ ಇವತ್ತು ಭಾರತದ ಸ್ವಾತಂತ್ರ್ಯ ತಂದು ಕೊಟ್ಟು ಇವತ್ತು ಬಡಾಯ ಕುಚ್ಕೊಳ್ತಾರೆ. ಇವತ್ತಿನ ಅವರೆಲ್ಲ ಹೇಳಿಕೆ ನೋಡಿದ್ರೆ ಕಾಂಗ್ರೆಸ್ನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಭಾರತವನ್ನು ಪಾಕಿಸ್ತಾನ ಅಂತ ಹೇಳಿ ಎರಡು ಭಾಗ ಮಾಡಿದ್ರು ಕಾಂಗ್ರೆಸ್ಸಿಗೆ ಇರುತ್ತೆ ಪ್ರೂವ್ ಮಾಡ್ತಾಯಿದ್ದಾರೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳಿದ್ದಾರೆ, ಏನಾದರೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಯಾಕಂದರೆ ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷರಿಗೆ ಆರ್ಥಿಕವಾಗಿ ಸಂಪೂರ್ಣ ದಿವಾಳಿಯಾಗಿ ಹೋಗಿತ್ತು. ಭಾರತದಂಥ ದೊಡ್ಡ ರಾಷ್ಟ್ರವನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಅಸಾಧ್ಯ ಅಂತ ಹೇಳಿ ಮನವರಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ಅನ್ನುವಂಥ ಒಂದು ಸೈನ್ಯವನ್ನು ಕಟ್ಟಿ ದೊಡ್ಡ ಸವಾಲನ್ನು ಇವತ್ತು ಬ್ರಿಟಿಷರಿಗೆ ಹಾಕ್ತಾ ಇರೋದರಿಂದ ಭಾರತ ನೇತಾಜಿ ಸುಭಾಷ್ ಚಂದ್ರ ಬೋಸರು ಮತ್ತು ಅನೇಕ ಉಗ್ರಗಾಮಿ ನಾಯಕರೇನಿದ್ರು ಅವ್ರ ಭಯಕ್ಕಾಗಿ ಸ್ವಾತಂತ್ರ್ಯ ಕೊಟ್ಟರಂತ ಅವಾಗೇ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಾರೆ. ಇದರ ಅರ್ಥ ಕಾಂಗ್ರೆಸ್ಸು ಇವತ್ತೇನು ದೇಶದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ, ಒಂದು 2-3 ಮಂದಿ ಸರಿಯಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಚಿದಂಬರಂ ದೇಶದ ಸೈನಿಕರ ಬಗ್ಗೆ ಆಗಲಿ, ಅಲ್ಲಿಂದ ನಮ್ಮ ಶಶಿ ತರೂರ್ ಆಗಲಿ, ಆರ್ ವಿ ದೇಶಪಾಂಡೆ ನಮ್ಮ ಹಿರಿಯ ರಾಜಕಾರಣಿ ಕರ್ನಾಟಕದ್ದು, ಇವರೆಲ್ಲ ಇಂಥ ಸನ್ನಿವೇಶದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಧ್ವನಿಯಿಂದ ಮಾತನಾಡಬೇಕಾಗಿದ್ದು ಇವತ್ತು ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬಲ ಕೊಡುವಂತಾಗಲಿ ಮತ್ತು ಇವತ್ತೇ ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ಒಂದು ಗಟ್ಟಿ ನಿರ್ಣಯದಿಂದ 3 ಸೇನೆಗಳಿಗೆ ಮುಕ್ತ ಅಧಿಕಾರ ಕೊಟ್ಟಿದ್ದಾರೆ. ಪರಿಣಾಮವಾಗಿ ಕೇವಲ 23-24 ನಿಮಿಷದಲ್ಲಿ ಪಾಕಿಸ್ತಾನದ 9 ಕಡೆ ಸುಮಾರು 9 ಕಡೆಯಲ್ಲಿರುವಂಥ ಸ್ಥಳಗಳಲ್ಲಿ ಏನು ಆಪರೇಷನ್ ಮಾಡಿ ಇಡೀ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ಅಡ್ಡೆಗಳೇನದು ಅದನ್ನು ನಾಶ ಮಾಡುವಂಥದ್ದು ಮಾಡಿದ್ದಾರೆ ಅನ್ನೋವಂಥದ್ದು ಇಡೀ ಜಗತ್ತಿನ. ಮೊನ್ನೆ ಒಬ್ಬರು ಅಮೇರಿಕಾದ ಒಬ್ಬ ಸುರಕ್ಷಾ ನಿವೃತ್ತ ಅಧಿಕಾರಿ ಹೇಳಿದ್ದಾರೆ, ಭಾರತದ ಪಾಕಿಸ್ತಾನ ಮೇಲಿನ ಒಂದು ಏನು ಪ್ರಹಾರ ಮಾಡಿದ್ದಾರೆ ಅದು 100ಕ್ಕೆ 100 ಸತ್ತಿದೆ ಮತ್ತು ಭಾರತದ ಎಲ್ಲ ಯುದ್ಧ ಉಪಕರಣಗಳಿದಾವು ಭಾರೀ ಸಮರ್ಥವಾಗಿವೆ ಅನ್ನೋಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ದುರಂತ ಅಂದ್ರೆ ಪ್ರಿಯಾಂಕಾ ಖರ್ಗೆ, ನಮ್ಮ ಸಂತೋಷ್ ಲಾಡು, ಅಲ್ಲಿಂದ ಗುಂಡೂರಾವ್, ದಿನೇಶ್ ಗುಂಡೂರಾವ್ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಇವರು ಮಾನಸಿಕ ಸ್ಥಿತಿ ಕೇವಲ ಒಂದು ಪಾಕಿಸ್ತಾನಿ ಅಭಿಮಾನಿಗಳ ಮನಸ್ಸನ್ನು ಖುಷಿ ಮಾಡಲಿಕ್ಕೆ ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾಯಿದ್ದಾರೆ. ಯಾವುದೋ ಒಬ್ಬ MLA ನೀನು ಹೇಳಿದಾನೆ, ಸುಮ್ಮನೆ ಒಂದು 5 ವಿಮಾನ ಹಾರಿಸಿದಾರೆ. ಮಾನ ಮರ್ಯಾದೆ ಐತಂದರೆ ಏನು ಮಾತಾಡಬೇಕು, ಏನು ಬಿಡಬೇಕು, ಯಾವಾಗ ಮಾತಾಡಬೇಕು? ದೇಶದ ಸೈನಿಕರನ್ನ ಅಪಮಾನ ಮಾಡ್ತಾಯಿದ್ದೀರಿ. ಭಾರತೀಯ ಸೈನ್ಯ ಅಂದರೆ ಜಗತ್ತಿನ 3ನೇ ದೊಡ್ಡ ಸೈನ್ಯ. ಅದರ ನೋಡಿರಿ S-400 ಬ್ರಹ್ಮೋಸ್ ಇವೆಲ್ಲ ಯಶಸ್ವಿಯಾಗಿ ಒಂದು ಪ್ರಯೋಗಶಾಲೆ ಆಯಿತು ಇವತ್ತು ಪಾಕಿಸ್ತಾನ ಮೇಲೆ. ಅಂದರೆ ಕರಾರುವಾಕ್ಕಾಗಿ ಯಾವ ಗುರಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಬೀಳುವಂಥ ಒಂದು ಇಸ್ರೇಲ್ ನಂತರ ಭಾರತ ಇವತ್ತು ಜಗತ್ತಿನ ಒಂದು ಸಮರ್ಥವಾಗಿ ಇವತ್ತು ಆಪ್ರೇಷನ್ ಮಾಡ್ತಾರೆ ಅನ್ನೋವಂಥದ್ದನ್ನು ತೋರಿಸ್ಕೊಟ್ಟಿದೆ. ಇನ್ನೂ ಮಾನ ಮರ್ಯಾದೆ ಇವರಿಗಿದ್ದರೆ ಬಾಯಿ ಮುಚ್ಕೊಂಡು ಸುಮ್ಮಿರೋದು ಒಳ್ಳೆಯದು. ಅದಕ್ಕಾಗಿಯೇ ಇಂಥವರೆಲ್ಲ ಅಯೋಗ್ಯರಾದಾರ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಸರ್ವಪಕ್ಷದ ಸಭೆಗೆ ಹೋಗ್ತಾ ಇಲ್ಲ. ಇವ್ರಿಗೆ ಯಾರಿಗೂ ದೇಶಭಕ್ತಿ ಇಲ್ಲ. ಇವರು ಬರೀ ಮುಸ್ಲಿಂ ಓಟ್ಗಳ ಸಲುವಾಗಿ ಮಾಡ್ತಾಯಿದ್ದಾರೆ. ಇವರಿಗೆ ದೇಶ ಬೇಕಾಗಿಲ್ಲ, ಇವರಿಗೆ ಆ ಹಿಂದೂಗಳ ಅಭಿವೃದ್ಧಿ ಬೇಕಾಗಿಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ನಾವು ಇಲ್ಲ ಅದು ಸೈನ್ಯಕ್ಕೆ ಸಲ್ಲಬೇಕು. ಹಾಗಾದ್ರೆ ಪಂಚ ಗ್ಯಾರಂಟಿಗಳು ಸಹಿತ ಯಾರು ಟ್ಯಾಕ್ಸ್ ನಾವು ಕೊಡ್ತೀವಲ್ಲ, IT ಯಾರು ತುಂಬ್ತೀವೋ ಅವ್ರಿಗೆ ಹೋಗ್ಬೇಕು. ನಿಮ್ಮದು ಸಿದ್ದರಾಮಯ್ಯ ನಿಮ್ಮದೇನು ಪಾಲಿದೆ, ನಿಮ್ಮ ಕಾಂಗ್ರೆಸ್ದೇನು ಪಾಲಿದೆ? ಯಾರೋ ಟ್ಯಾಕ್ಸ್ ಕೊಡ್ತಾರೆ, ಯಾವ ನೀವು ಅದನ್ನೇನೋ ದುಡ್ಡಿಗಳನ್ನು ಹಂಚ್ಕೋತ ಕೂತಿದ್ದೀರಿ. ನೀವು ದಿವಾಳಿ ಆಗಿದ್ದೀರಿ. ಕರ್ನಾಟಕ 1,16,000 ಕೋಟಿ ಈ ಬಜೆಟಲ್ಲಿ ನೀವು ಒಪ್ಕೊಂಡಿರಿ ಸಾಲ ತೆಗಿತೀನಿ ಅಂತೇಳಿ. ಇಂಥದ್ರಲ್ಲಿ ಕ್ರೆಡಿಟ್ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಬಂದರೆ, ಹಾಗಾದರೆ ಇಂದಿರಾ ಗಾಂಧಿ ಮಾಡಿದ್ದೇನು? ಇಂದಿರಾ ಗಾಂಧಿ 1% ಅಲ್ಲ, ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಮಾಡಿದ ದೊಡ್ಡ ತಪ್ಪಂದರೆ ಲಕ್ಷಾಂತರ ಕಿಲೋಮೀಟ್ರ್ ನಾವು ಲಾಹೋರ್ ಸಹಿತ ನಮ್ಮ ಭಾಗದ ಒಂದು ಭಾಗ ಆಗ್ತಿತ್ತು.
ಅಲ್ಲಿಂದ 93,000 ಸೈನಿಕರು ಸಿಕ್ಕಿದ್ರು ಪಾಕಿಸ್ತಾನದವ್ರು. ಅವ್ರನ್ನ ನೀವು ಯಾವ ಕಾರಣದಿಂದ ಬಿಡುಗಡೆ ಮಾಡಿದ್ರು ಅನ್ನೋದು ಇನ್ನೂ ಈ ದೇಶದ ಜನರಿಗೆ ಉತ್ತರ ಕೊಟ್ಟಿಲ್ಲ. 54 ಮಂದಿ ನಮ್ಮ ಏನು ಫೈಟ್ರ್ ಇದ್ದರು, ಏರ್ಕ್ರಾಫ್ಟದ್ದು, ಅವರು ನಾಪತ್ತೆಯಾಗಿದ್ದನ್ನು ಇನ್ನೂ ಮುಂದೆ 93,000 ಸೈನಿಕರನ್ನ ಅವನು ಬಿಡು ಮುಂದೆ ಸರೆಂಡರ್ ಅಂದ್ರೆ ಏನೋ ನಮ್ಮ ದೇಶದ ಸೈನಿಕರ ಕಾಲು ಮುಗಿದು ಹೇಳಿದಲ್ಲಿ ಸಹಿ ಮಾಡಿ ಬಿಟ್ಟು ಸಿಮ್ಲಾ ಒಪ್ಪಂದ ಪ್ರಕಾರ ಬಿಟ್ಟಿಸ್ಕೊಂಡೋದ. ಸಿಮ್ಲಾ ಒಪ್ಪಂದೇ ಒಂದು ದೊಡ್ಡ ದುರಂತ ಇತ್ತು. ಸುದೈವ ಈ ಒಂದು ಇದರಲ್ಲಿ ಅವರು ಸಿಮ್ಲಾ ಒಪ್ಪಂದನೂ ಅವ್ರು ಅವರೇ ಮಾಡ್ಕೊಂಡಿದ್ದಾರೆ. ಸಿಂಧೂ ಒಪ್ಪಂದನೂ ರದ್ದಾಗಿದೆ. ಮತ್ತು ಇನ್ನೂ ಏನು ಮಾಡಬೇಕು, ಒಬ್ಬ ಪ್ರಧಾನಮಂತ್ರಿಗಳು ಇಷ್ಟು ಮಾಡಿದ್ದಾರೆ. ಈ ಒಂದು ಪಾಕಿಸ್ತಾನ ಮ್ಯಾಗಿನ ಒಂದೇನು ಮಾನ್ಯ ನಮ್ಮ ದೇಶದ ಸೈನಿಕರು ಮಾಡಿದ್ದಾರೆ, ಅವರೆಲ್ಲರೂ ನಿಜಕ್ಕೂ ಅಭಿನಂದನೆ. ಪ್ರಧಾನಮಂತ್ರಿಗಳು ಒಬ್ಬ ಗಟ್ಟಿ ಪ್ರಧಾನಮಂತ್ರಿ ಇದ್ದಂತ ಹೇಳಿ ಇವತ್ತು ಇಂಥ ನಿರ್ಣಯ ತೊಗೊಳಿಕ್ಕೆ ಸಾಧ್ಯ ಆಯ್ತು. ಇಲ್ಕಂದ್ರೆ ಮೊದಲು ಟೆರರಿಸ್ಟ್ಗಳ ಜೊತೆಗೆ ಪ್ರಧಾನಮಂತ್ರಿಗಳ ಕಚೇರಿ ಓಪನ್ ಇರ್ತಿತ್ತು. ಇವತ್ತು ಯಾವ ನಮ್ಮ ಪ್ರಧಾನಮಂತ್ರಿಗಳು ಒಂದು ಟೆರರಿಸ್ಟ್ ಜೊತೆ ಮಾತುಕತೆ ಇಲ್ಲ, ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಇವತ್ತು ಏನಾದರೂ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಏನಾರು ಆಗಿದ್ದರೆ, ಇಟ್ಟು ಅಭಿವೃದ್ಧಿ ಆಗಿದ್ದರೆ, 370 ತೆಗೆದಿದ್ದರೆ ಇಂಥ ಗಟ್ಟಿ ಪ್ರಧಾನಮಂತ್ರಿ ಅದಾರ ಅಂತ ಹೇಳಿ ಆಗಿದೆ. ಪ್ರಿಯಾಂಕಾ ಖರ್ಗೆ ಅದು ಸ್ವಲ್ಪ ಬಾಯಿ ನಾಲಿಗೆ ಸರಿಯಾಗಿ ಇಟ್ಕೊಂಡು ಮಾತಾಡೋದು ಕಲೀರಿ. ಬೇಜವಾಬ್ದಾರಿತವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ. ನಿಮ್ಮ ತಂದೆಯವರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ನಿಮ್ಮ ತಂದೆಯವರು ಏನು ಮಾಡಿದ್ದಾರೆ? ಏನು ಅಂಬೇಡ್ಕರ್ ವಿಚಾರಧಾರೆಗಳಿಗೆ ನೀವು ಏನಾದರೂ ಅಂಬೇಡ್ಕರ್ ಏನು ಹೇಳ್ಯಾರ? ಕಾಂಗ್ರೆಸ್ ಅಂದ್ರೆ ಉರಿಯುತ್ತಿರೋ ಮನೆ, ಯಾರೂ ಇರಬಾರ್ದು ಅಂತೇಳಿ. ನೀವು ಅಂಬೇಡ್ಕರ್ ವಾದಿಗಳು ಅಥವಾ ಏನು ಈ ನೆಹರು ಗಾಂಧಿ ಬೂಟ್ನ ಹಾಕೋರು, ಇದನ್ನು ಈ ದೇಶದ ಜನರ ಮುಂದೆ ಹೇಳಿ. ಏನು ನೋಡ್ರಿ, ಈಗ 4 ತಿಂಗಳಾಯ್ತು ಚುನಾವಣೆ. 4 ತಿಂಗಳದಾಗ ಇದು ಸರ್ಕಾರ ಇರ್ತೈತೋ ಬಿಡ್ತೈತೋ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೋ, ಸಿದ್ದರಾಮಯ್ಯನ ಮುಂದುವರಿತಾರೋ, ಅಥವಾ ಇಬ್ಬರು ಜಗಳಾಡಿ ವಿಸರ್ಜನೆ ಮಾಡ್ತಾರೋ ಅನ್ನೋ ಪರಿಸ್ಥಿತಿ ಕರ್ನಾಟಕದಲ್ಲಿ. ಅದಕ್ಕೆ 4 ತಿಂಗಳತ್ತೆ ಯಾಕೆ ಕೊಟ್ಟಾರ? ಬಹುಶಃ ನಾನು ತಾನು ಮುಖ್ಯಮಂತ್ರಿ ಆಗ್ತೀನಿ, ಅವಾಗ ನಾನು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮಾಡ್ತೀನಿ ಅಂತ ಏನೋ ಕಲ್ಪನೆ ಇರ್ಬೋದು. ನನಗೆ ಅನ್ನಿಸ್ತದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಯಾವ ರೀತಿಯ ಅವಕಾಶವನ್ನು ಸಿದ್ದರಾಮಯ್ಯ ಮಾಡಿಕೊಡ್ಬೋದು. ಕ್ವಾರ್ಟರ್ ಬೆಂಗಳೂರು ಅಂತೇಳಿ ಸಂಬೋಧನೆ ಮಾಡಿದ್ದಾರೆ ಸರ್ ಇದಕ್ಕೆ ವಿಚಾರಕ್ಕೆ. ಕ್ವಾರ್ಟರ್ ಬೆಂಗಳೂರು ರೀ, ಅದು ಕ್ವಾರ್ಟರ್ ಬೆಂಗಳೂರು ಅಂದರೆ ನೀವು ಒಂದು ದೊಡ್ಡದು ಮಾಡಿದ್ದಾರಲ್ಲ, 198 ಕಾರ್ಪೊರೇಟರ್ದು ಇದು ತೆಗೆದು ಗ್ರೇಟರ್ ಬೆಂಗಳೂರು ಅಂತ ಇವರು ಮತ್ತು ಅದನ್ನು ಮೊದಲೇನಿತ್ತಲ್ರಿ ಪುರಸಭೆ ನಗರಸಭೆ ಅವ್ರನ್ನ ಇದು ಮಾಡಿ ಏನು ಮಾಡಿದ್ರು ನೋಡಿ. ಈಗ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಳಕಾಕತ್ತೈತಿ. ಏನು ಡಿ ಕೆ ಶಿವಕುಮಾರ್ದು ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಬೆಂಗಳೂರಿನಲ್ಲಿ ಯಾವುದೇ ಫೈಲ್ ಕ್ಲಿಯರ್ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಪ್ರತಿ ಸ್ಕ್ವೇರ್ ಫೀಟ್ ಮ್ಯಾಗ ಲೆಕ್ಕ ಇಟ್ಟು ರೊಕ್ಕ ತಿನ್ನಕತ್ತಾರೆ. ಯಾವ ಬೆಂಗಳೂರು ಮಾಡಿದ್ರೇನು ಇವ್ರಿಗೆ ಎಷ್ಟು ತಿಂದ್ರೂ ಇನ್ನೂ ಸಮಾಧಾನ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ರಸ್ತೆ ಇಲ್ಲ. ಹಡಗಿನಲ್ಲಿ ನಾವಿನಲ್ಲಿ ಇವತ್ತು ಮಳೆ ಬತ್ತಂದ್ರೆ ಹೋಗುವಂಥ ಪರಿಸ್ಥಿತಿ ಇದೆ. ಅದರ ಬಗ್ಗೆ ಯಾರ್ದೂ ಚಿಂತೆ, ಎಷ್ಟೋ ಕೆರೆ ನುಂಗಿದ್ದಾರೆ. ಅದಕ್ಕೇ ನಮ್ಮ ಅಶೋಕ್ ಹೇಳಿರ್ಬೇಕು, ಇದು ಗ್ರೇಟರ್ ಇದು ಅಲ್ಲ ಕ್ವಾರ್ಟರ್ ಅಂದರೆ ರಾತ್ರಿ ಡಿ ಕೆ ಶಿವಕುಮಾರ್ ಕ್ವಾರ್ಟರ್ ತೊಗೋತಾರೆ ಅಂದಿರ್ಬೇಕು. ಸರ್ಕಾರ ಸಾಧನೆ ಸರ್ಕಾರ ಬಂದು ಕೋಲಾರ ಎಮ್ ಎಲ್ ಎ ಕೋಲಾರ ಎಮ್ ಎಲ್ ಎ ಸುಮ್ಮನೆ ಅವ್ನು 4 ವಿಮಾನ ತಂದ್ಬಿಟ್ಟು ಇಲ್ಲ, ಹಂಗೇನಂದ್ರೆ ಅದೇ ವಿಮಾನದಾಗ ಹೋಗಿ ಅಲ್ಲಿ ಒಯ್ದು ಹೋಗಿತಾರೆ, ಹೋಗಿ ನೋಡ್ಕೊಂಡು ಬರ್ರಿ. ಯಾವ್ಯಾವ ಭಯೋತ್ಪಾದಕರಿಗೆ ಏನು ಟ್ರೈನಿಂಗ್ ಕೊಡುವಂಥ ತಾಣಿದ್ವಲ್ಲ ಅಲ್ಲಿ ಹೋಗಿ ಇಳಿದು ನೋಡ್ಕೊಂಡು ಬರಲಿ. ಯಾಕಂದ್ರೆ ಫ್ರೀ ವೀಸಾ ಐತಿ ರೀ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ. ಪಾಕಿಸ್ತಾನದ ಹೀರೋ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ. ಈಗ ಸಿದ್ದರಾಮಯ್ಯ ತನ್ನ ನೇತೃತ್ವದಲ್ಲಿ ಇವರೆಲ್ಲ ಹೋಗಲಿ, ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಎಲ್ಲೆಲ್ಲಿ ಭಯೋತ್ಪಾದನೆಗೆ ಇದು ಆಗ್ಯಾವ ಇವ್ರು ಪಾಯಿಂಟ್ ತೋರಿಸ್ತಾರಲ್ಲ, ನಮ್ಮ ಮಿಲಿಟ್ರಿ ಹೇಳ್ತಾರೆ ಈ ಪಾಯಿಂಟ್ನಾಗ ನಾವು ಬಾಂಬ್ ಹಾಕಿವಪ್ಪ, ಅದು ನೋಡ್ಕೊಂಡು ಬರಲಿ. ಈ ರೀತಿ ಒಬ್ಬ ಎಮ್ ಎಲ್ ಎ ಆಗಿ ಯಾವ ರೀತಿ ತನ್ನ ವ್ಯಾಪ್ತಿನೇ ಅಲ್ಲ, ದೇಶದ ವ್ಯಾಪ್ತಿಯೊಳಗೆ ನೀವು ದೇಶದ ಸೈನಿಕರನ್ನ ಇನ್ನೂ ಪ್ರೋತ್ಸಾಹ ಕೊಡಬೇಕು. ಬಿಟ್ಟು ನೀವು ಇಂಥ ಕೆಟ್ಟ ಏನು ಪ್ರತಿಕ್ರಿಯೆ ಕೊಡ್ತೀರಿ, ಹೇಳಿಕೆ ಕೊಡ್ತೀರಿ, ಇದು ನಿಜಕ್ಕೂ ನೀವು ಕೇವಲ ಅದೇ ಹೇಳ್ತೀರಲ್ರಿ, ಇವ್ರು ಹಳ್ಳಿ ಮಿಳ್ಳಿ ಅದೇ ಮುಸ್ಲಿಂ ಓಟಿನ ಸಲುವಾಗಿಯೇ ಅವ್ರನ್ನ ಖುಷಿ ಪಡಿಸ್ಲಕ್ಕ. ಅವ್ರಿಗಿಂತ ಇವರೇ ಹೆಚ್ಚು ನಮ್ಮ ಹಿಂದೂಗಳ ಏನು ನಾಯಕರು ಅದಾರಲ್ಲ, ಆ ಮುಸ್ಲಿಮರಿಗಿಂತ ಇವರೇ ಹೆಚ್ಚು ದೇಶದ ಜೊತೆಗೆ ದ್ರೋಹ ಮಾಡ್ತಾಯಿದ್ದಾರೆ. ಮಧ್ಯಪ್ರದೇಶ ಬಿಜೆಪಿ ಸಚಿವರು ಕುರೇಶಿ ಅವರು ಭಯೋತ್ಪಾದಕರ ಸಹೋದರಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ಅವರು ಹೇಳಿದ್ದು ತಪ್ಪು, ಅವ್ರ ಮ್ಯಾಗ ಕ್ರಮ ಆಗಬೇಕು. ಪಾಪ ಯಾವುದೋ ಒಬ್ಬ ಹೆಣ್ಮಗಳು, ಅವರ ಇತಿಹಾಸ ಎಲ್ಲ ನಾವು ಓದಿದ್ದೀವಿ.
ಒಬ್ಬ ಹೆಣ್ಮಗಳೊಬ್ಬ ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಕೆಲವೊಂದು ಮಂದಿ ಮುಸ್ಲಿಮ್ರು ಇದ್ದಾರೆ 1-2% ಅವ್ರ ಬಗ್ಗೆ ಈ ರೀತಿ ಹೀನಾಯವಾಗಿ ಮಾತಾಡೋದು ತಪ್ಪು. ನನಗೆ ಅನ್ನಿಸ್ತದೆ ಅವ್ರು ಮಧ್ಯಪ್ರದೇಶ ಮಂತ್ರಿ ಸ್ಥಾನದಲ್ಲೇ ವಜಾ ಮಾಡಿ ಇಂಥವ್ರು ಇರಬಾರ್ದು. BJP ಇಲ್ಲ ಅದು, ಯಾಕಂದ್ರೆ ಮಧ್ಯಪ್ರದೇಶ BJP ಸರ್ಕಾರ ಐತಿ, ತಕ್ಷಣ ವಜಾ ಮಾಡ್ಬೇಕು. ಯಾರು ಬೇಕಾದವ್ರು ಹೆಂಗೆ ಬೇಕಾದಂಗೆ ಮಾತಾಡಬಾರ್ದು. ಯಾರು ದೇಶದ್ರೋಹಿಗಳದಾರ ಅವ್ರಿಗೆ ಮಾತಾಡಿದ್ರೆ ಸರಿ. ಇದು ಬಿಟ್ಟು ನೀವು ಪಾಪ ಹೆಣ್ಮಗಳ ಬಗ್ಗೆ ಯಾಕೆ ಅವ್ರನ್ನ ಆಪ್ರೇಷನ್ ಸಿಂಧೂರದ ಒಂದು ವಕ್ತಾರ ಮಾಡಿದ್ರಂದರೆ, ನಮ್ಮ ಸಿಂಧೂರವನ್ನು ಏನು ಕಸ್ಕೊಂಡಿದ್ರೆ ಅವರು ಹೆಣ್ಮಕ್ಳ ಮೂಲಕನೇ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತೀವಿ ಅನ್ನೋಂಥ ಸಂದೇಶ ಕೊಡಬೇಕಂತ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಿದ್ದಾರೆ. ಅದು ಒಳ್ಳೆಯ ನಿರ್ಣಯ. ಮಹಿಳೆಯರಿಗೆ, ಯಾಕಂದರೆ ಇಸ್ಲಾಂದಲ್ಲಿ ಮಹಿಳೆಯರಿಗೆ ಗೌರವನೇ ಇಲ್ಲ. ಅಲ್ಲಿ ಸ್ತ್ರೀ ಅನ್ನುವಂಥದ್ದಕ್ಕೆ ಅಲ್ಲಿ ಯಾವೊಂದು ರೀತಿ ಉಪಭೋಗದ ವಸ್ತು ಅಂತ ಅವ್ರ ಧರ್ಮ ಹೇಳ್ತದೆ. ಆದರೆ ಭಾರತ ಹೆಣ್ಣು ಮಕ್ಕಳಂದರೆ ಅವರು ದೇವಿ ಸಮಾನ, ತಾಯಿ ಸಮಾನ ಅನ್ನುವಂಥ ಗೌರವ ಕೊಡೋದೇ ನಮ್ಮ ಹಿಂದೂ ಸಂಸ್ಕೃತಿ. ಅದಕ್ಕೆ ಆ ಉದ್ದೇಶದಿಂದ ನಮ್ಮ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟರು. ಆಪರೇಷನ್ ಸಿಂಧೂರದಲ್ಲಿ ದಿನನಿತ್ಯ ಭಾರತೀಯ ಸೈನ್ಯದಿಂದ ಆದಂಥ ಏನೇನೋ ಯುದ್ಧದ ಒಂದು ಪರಿಣಾಮಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಇಬ್ಬರು ಮಹಿಳೆಯಿಂದ ಮಾಡಿದ್ದು ಒಂದು ಸಂದೇಶ ಪಾಕಿಸ್ತಾನ ಕೊಡುವಂಥದ್ದು. ಸಿಂಧೂರ BJP ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಅದನ್ನು BJP ಒಂದು ವೋಟ್ ಬ್ಯಾಂಕಿಗೆ ಅವ್ರು ಮಾಡ್ತಾ ಇದ್ದಾರೆ ಇದನ್ನು ಅಂತ ಈ ರೀತಿ ಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ಮಾಡಿದ್ದಾರಲ್ಲ ತಿರಂಗ ಯಾತ್ರೆ, ಅದನ್ನು ಹೋಟೆಲ್ ಸಲಾಗಿ ಅಲ್ಲ ಹತ್ರ. ಈಗೆಲ್ಲ ದೇಶ ವಿರೋಧಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಮುಸ್ಲಿಂ ಹೋಟೆಲ್ ಸಲಾಗಿ ಕೊಡ್ಲಾಕತ್ತಾರಲ್ಲ. ಖರೆ ನಿಜವಾದಂಥ ದೇಶಭಕ್ತರು ಹಿಂಗೆ ಹೇಳಿಕೆ ಕೊಡೋದಿಲ್ಲ. ಈಗ ಸತ್ಯ ಎಷ್ಟು ನೋಡ್ರಿ, ಶಶಿ ತರೂರು ಹೇಳಿದ್ದಕ್ಕೆ ಅವ್ರ ಮ್ಯಾಗೆ ಇವತ್ತು ಕೆಂಡಾಮಂಡಲ ಕಾಂಗ್ರೆಸ್ನವರು P ಚಿದಂಬರಂ ಹೇಳಿದ್ರು, R V ದೇಶಪಾಂಡೆ ಹೇಳಿದ್ರು. ಇಂಥ ವಿಷಯದಾಗ ಎಂದೂ ರಾಜಕೀಯಕರಣ ಮಾಡಬಾರ್ದು ಅನ್ನೋಂಥದ್ದು ಏನು ಕಾಂಗ್ರೆಸ್ನ ಕೆಲವೊಂದು ಒಳ್ಳೆಯವರು ಅದಾರೆ. ಆದರೆ ಏನಾಗ್ಬಿಟ್ಟಿದೆ ಅಲ್ಲಿ ಈ ಇದಕ್ಕೆ ಗಾಂಧಿ ನೆಹರು ಫ್ಯಾಮ್ಲಿನ ಖುಷಿ ಪಡಿಸ್ಲಿಕ್ಕೆ ಮಾತಾಡೋದು ಒಂದು ಸ್ಟೈಲ್ ಆಗಿಬಿಟ್ಟಿದೆ. ಇವತ್ತು ಲಾಡ್ ಏನೇನು ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಪ್ರಧಾನಮಂತ್ರಿಗಳು. ಲಾಡಿಂದ ಏನು ಕೆಲಸ? ಒಂದು ರಾಜ್ಯದ ಮಂತ್ರಿ ಬಿಟ್ಟು ಹೋಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದು, ದೇಶದ ಬಗ್ಗೆ ಮಾತಾಡೋದು. ಸುಮ್ಮನೆ ಏನಾಗ್ಯಾರ, ಸುಮ್ಮನೆ ಈ ಮಂತ್ರಿಗಳು ತಮ್ಮ ಜವಾಬ್ದಾರಿ ತಾವು ಮಾಡೋದು ಬಿಟ್ಟು ಸಾಕಷ್ಟು ಹಗರಣ ಮಾಡ್ಯಾರ ಕಾರ್ಮಿಕ ಇಲಾಖೆಯಲ್ಲಿ. ಎಲ್ಲ ಕಾರ್ಮಿಕರ ಹೆಸರಲ್ಲೇ ನೂರಾರು ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ. ಬಿಟ್ಟು ಇಲ್ಲಿ ಬಂದು ಭಾಷಣ ಮಾಡ್ಕೊಂಡು ಕೊಟ್ಟಿರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.